ನಮಸ್ಕಾರ ಪ್ರಿಯ ವೀಕ್ಷಕರೇ. ಫ್ರೀ ಬಸ್ ಬಿಟ್ಟಿ ಯೋಜನೆ, ಉಚಿತ ಸಂಸ್ಕೃತಿ, ನಹಿ ಚಲೇಗಾ ನಹಿ ಚಲೇಗಾ, ಇದು ಗ್ಯಾರಂಟಿ ಸ್ಕೀಮ್ಗಳ ವಿರುದ್ಧ ಬಿಜೆಪಿ ಹೊಂದಿದ್ದ ಗಟ್ಟಿ ನಿಲುವಾಗಿತ್ತು. ಆದ್ರೆ ಗೆಲುವೇ ಮಾನದಂಡವಾಗಿರುವ ಇಂದಿನ ಚುನಾವಣೆಗಳಲ್ಲಿ ಕಾಲಕಾಲಕ್ಕೆ ರಾಜಕೀಯ ಪಕ್ಷಗಳು ತಮ್ಮ ನಿಲುವನ್ನ ಬದಲಾಯಿಸುವುದರಲ್ಲಿ ಯಾವುದೇ ನಾಚಿಕೆ ಪಡಲ್ಲ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ದೀದಿಯ 1,500 ರೂಪಾಯಿ ವರ್ಸಸ್ ಮೋದಿಯ 3,000 ರೂಪಾಯಿ. ಉಚಿತಗಳನ್ನ ರೇವಡಿ ಕಲ್ಚರ್ ಅಂತಾನೆ ಟೀಕಿಸ್ತಾ ಇದ್ದ ಬಿಜೆಪಿ ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದ ಚುನಾವಣಾ ಹಿಂದೇಟಿನಿಂದ ದಿಢೀರ್ ಪಾಠ ಕಲಿತಿದೆ. ಪರಿಣಾಮ ಮಹಾರಾಷ್ಟ್ರ, ಹರಿಯಾಣ, ದೆಹಲಿ, ಬಿಹಾರ್ ಚುನಾವಣೆಯಲ್ಲಿ ಹಣ ಘೋಷಣೆ ತಂತ್ರಗಾರಿಕೆ ಕೈ ಹಿಡಿದಿದೆ. ಪಶ್ಚಿಮ ಬಂಗಾಳದಲ್ಲೂ ಸಹ ಬಿಜೆಪಿ ಉಚಿತ ಘೋಷಣೆ ಮಾಡುವಲ್ಲಿ ಹಿಂದೆ ಬಿದ್ದಿಲ್ಲ. ಬಂಗಾಳದ ರಣಕಣದಲ್ಲಿ ಬಿಜೆಪಿ ಮತ್ತು ಟಿಎಂಸಿಯ ಉಚಿತ ಯೋಜನೆಗಳು ಹೇಗೆ ಅಬ್ಬರಿಸ್ತಾ ಇವೆ? ಎರಡೂ ಪಕ್ಷಗಳು ರಾಜಕೀಯ ದಾಳಗಳೇನು? ಕಲ್ಯಾಣ ಯೋಜನೆಗಳ ಹೆಸರಲ್ಲಿ ಮಹಿಳಾ ಮತಗಳು ಟ್ರ್ಯಾಪ್ ಹೇಗೆ? ಎಲ್ಲವನ್ನ ವಿವರವಾಗಿ ಹೇಳ್ತೀವಿ ಇಂದಿನ ಈ ಸ್ಟೋರಿಯಲ್ಲಿ. ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವೆಲ್ಕಮ್ ಟು ಮೋಜೋ 9. ನಾನು ಭರತ್ ಕೊಠಾರಿ. 2021ರ ಚುನಾವಣೆ ಗೆಲ್ತಾ ಇದ್ದಂಗೆ ಮಮತಾ ಬ್ಯಾನರ್ಜಿ ತಮ್ಮ ಹಳೆ ಸ್ಟೈಲ್ ನಲ್ಲಿ ಜನರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿದರು. ಅದರಲ್ಲೂ ಲಕ್ಷ್ಮೀ ಭಂಡಾರ್ ಅನ್ನೋ ಹೆಸರಿನಲ್ಲಿ ಮಹಿಳೆಯರಿಗೆ 1,000 ರೂಪಾಯಿ ನೀಡಿ ಬಳಿಕ ಅದನ್ನೇ 1,500 ರೂಪಾಯಿಗೆ ಹೆಚ್ಚಿಸಿದ್ರು. ದಲಿತ ಮಹಿಳೆಯರಿಗೆ 1,700 ರೂಪಾಯಿ ನೀಡಿದ್ರು. ಇದು ಬಂಗಾಳದ ಮಹಿಳಾ ಮತದಾರರ ವಲಯದಲ್ಲಿ ದೊಡ್ಡದೊಂದು ವೋಟ್ ಬ್ಯಾಂಕ್ ಸೃಷ್ಟಿಸಿರುವುದಂತೂ ಸುಳ್ಳಲ್ಲ. ಯಾವಾಗ ಮಹಿಳೆಯರು ಗಟ್ಟಿಯಾಗಿ ಮಮತಾ ದೀದಿ ಹಿಂದೆ ಇದ್ದಾರೆ ಅನ್ನೋದು ತಿಳಿತೋ ಬಿಜೆಪಿ ಈಗ ತನ್ನ ಸ್ಟ್ರಾಟಜಿಯನ್ನೇ ಬದಲಾಯಿಸಿದೆ. ಮಮತಾ ಬ್ಯಾನರ್ಜಿ 1,500 ರೂಪಾಯಿ ಕೊಟ್ರೆ ನಾನು 3,000 ರೂಪಾಯಿ ಕೊಡ್ತೀನಿ ಅಂತ ಬಿಜೆಪಿ ಘೋಷಣೆ ಮಾಡಿದೆ. ಇನ್ನು ಬಿಜೆಪಿಯ ಫ್ರೀ ಬೀಸ್ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಮಹಿಳೆಯರಿಗೆ ಉಚಿತ LPG ಗ್ಯಾಸ್ ವಿತರಣೆಯನ್ನು ಸಹ ಘೋಷಣೆ ಮಾಡಲಾಗಿದೆ. ಜೊತೆಗೆ ಉಚಿತ ಬಸ್ ಪ್ರಯಾಣವೂ ಕೂಡ ಅನೌನ್ಸ್ ಆಗಿದೆ. ಹೀಗೆ ಇಷ್ಟು ದಿನ ಉಚಿತ ಕಲ್ಚರ್ಗಳನ್ನೆಲ್ಲ ಮಾರಕ ಅಂತಿದ್ದ ಬಿಜೆಪಿ ಈಗ ತಾನೇ ಗ್ಯಾರಂಟಿ ಯೋಜನೆಯನ್ನ ಘೋಷಣೆ ಮಾಡಿದ್ದು ಏಕೆ ಅನ್ನೋದು ಇಂಟ್ರೆಸ್ಟಿಂಗ್ ಸ್ಟೋರಿ. ಅವರು ಮಹಿಳೆಯೂ ಆಗಿರುವ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಮಹಿಳಾ ಮತದಾರರ ಮೇಲೆ ಪೂರ್ಣ ಕಂಟ್ರೋಲ್ ಇರೋದು ಸುಳ್ಳಲ್ಲ. ಜೊತೆಗೆ ಕಲ್ಯಾಣ ಕಾರ್ಯಕ್ರಮದ ಮೂಲಕ ಬಡವ, ಕೆಳ ಮಧ್ಯಮ ಮತ್ತು ಮಧ್ಯಮ ವರ್ಗಗಳ ಮೇಲೆಯೂ ಮಮತಾ ಪ್ರಭಾವ ಬೀರಿದ್ದಾರೆ. ಇದರ ಜೊತೆಗೆ ಮಾಟಿ ಮತ್ತು ಮನಿ ಎಂಬಂತಹ ತಂತ್ರಗಾರಿಕೆ ಮಾಡಿದ್ದಾರೆ. ಅಂದ್ರೆ ತಾಯಿ, ನೆಲ ಮತ್ತು ನಗದು, ಈ ಭಾವನಾತ್ಮಕ ವಿಚಾರವನ್ನ ಮಮತಾ ಜನರ ಮುಂದಿಟ್ಟಿದ್ದಾರೆ. ಇದು ಕಳೆದ 3 ಚುನಾವಣೆಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ವರ್ಕೌಟ್ ಆಗಿದೆ. ಅತ್ತ ಬಿಜೆಪಿಗೆ ಕೇವಲ ಟೀಕೆ ಮಾಡೋದ್ರಿಂದ ಯಾವುದೇ ಪ್ರಯೋಜನವಾಗಲ್ಲ ಅಂತ ಅರ್ಥವಾಗಿದೆ. ಅದಕ್ಕೆ ಪರ್ಯಾಯವಾಗಿ ದೊಡ್ಡದೊಂದು ರಣತಂತ್ರ ರೂಪಿಸಿದ್ರೆ ಮಾತ್ರ ಮಹಿಳಾ ಮತದಾರರನ್ನ ಸೆಳೆಯಬಹುದು ಎಂಬುದು ಗೊತ್ತಾಗಿದೆ. ಆಗ ರೆಡಿಯಾಗಿದ್ದೆ ಉಚಿತ ಕಲ್ಯಾಣ ಕಾರ್ಯಕ್ರಮಗಳ ಘೋಷಣೆ ತಂತ್ರ. ಹಾಗಂತ ಬಿಜೆಪಿ ಕಾಂಗ್ರೆಸ್ ಮತ್ತು ಟಿಎಂಸಿ ಅಂತ ಏಕಾಏಕಿ ಕಾಕಾ ಪಾಟೀಲ್ಗೂ ಫ್ರೀ, ಮಹಾದೇವಪ್ಪಂಗೂ ಫ್ರೀ ಅಂತ ಬ್ರ್ಯಾಂಡ್ ಮಾಡ್ತಾ ಇಲ್ಲ. ಗ್ಯಾರಂಟಿ ಘೋಷಣೆಗೂ ಮುನ್ನ ರಾಜ್ಯದಲ್ಲಿ ಮಹಿಳಾ ಮತದಾರರ ಸುರಕ್ಷತೆ ವಿಚಾರವನ್ನ ಪ್ರಸ್ತಾಪ ಮಾಡಿದೆ. ಆರ್ಜಿಕರ್ ಆಸ್ಪತ್ರೆಯಲ್ಲಿ ನಡೆದ ಅಮಾನುಷ ಅತ್ಯಾಚಾರಕ್ಕೊಳಗಾಗಿ ಹತ್ಯೆಯಾದ ಮಹಿಳೆಯ ತಾಯಿಗೆ ಟಿಕೆಟ್ ನೀಡಿ ಜನಮಾನಸದಲ್ಲಿ ಘಟನೆ ಗಟ್ಟಿಯಾಗಿ ಕೂರುವಂತೆ ಮಾಡಿದೆ. ಜೊತೆಗೆ ಮಹಿಳಾ ಮೀಸಲಾತಿಯ ಬಿಲ್ ಅನ್ನ ಪಶ್ಚಿಮ ಬಂಗಾಳ ಚುನಾವಣೆ ಸಂದರ್ಭದಲ್ಲಿ ಜಾರಿಗೊಳಿಸಿದೆ. ಮಹಿಳಾ ನಾಯಕತ್ವ ಕೇವಲ ಮಮತಾಗಷ್ಟೇ ಸೀಮಿತವಲ್ಲ, ನೀವು ನಾಳೆ ನಾಯಕಿಯಾಗಬಹುದು ಎಂಬ ಮೆಸೇಜ್ ನೀಡಿದೆ. ಇದರ ಜೊತೆಗೆ ಮಹಿಳೆಯರಿಗಾಗಿ ಎಕ್ಸ್ಕ್ಲೂಸಿವ್ ಆದ ಗ್ಯಾರಂಟಿಗಳನ್ನ ಘೋಷಣೆ ಮಾಡುವ ಮೂಲಕ ನಿಮ್ಮ ಕಲ್ಯಾಣ ಕಾರ್ಯಕ್ರಮಗಳನ್ನ ನಮ್ಮ ಕೈಯಲ್ಲಿ ಇನ್ನಷ್ಟು ಭದ್ರವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಂತಹದ್ದ ಪ್ಲಾನ್ ಮಹಾರಾಷ್ಟ್ರ ಮತ್ತು ಬಿಹಾರದಂತಹ ದೊಡ್ಡ ರಾಜ್ಯದಲ್ಲೂ ಬಿಜೆಪಿಯ ಕೈ ಹಿಡಿದಿದೆ. ಮಹಿಳೆಯರಿಗೆ ಚುನಾವಣೆ ಸಂದರ್ಭದಲ್ಲಿ ಏಕಕಾಲದಲ್ಲಿ ಭಾರಿ ಮೊತ್ತವನ್ನ ನೀಡುವುದರಿಂದ ಆರ್ಥಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ಬಹುದೊಡ್ಡ ಸಂದೇಶ ರವಾನೆಯಾಗಿದೆ. ಈಗ ಬಂಗಾಳದ ನೆಲದಲ್ಲೂ ಸಹ ಬಿಜೆಪಿ ಅದೇ ಪ್ರಯೋಗವನ್ನ ಹೊಸದೊಂದು ರೂಪದಲ್ಲಿ ಮಾಡ್ತಾ ಇದೆ. ಆದ್ರೆ ಮಮತಾ ಬ್ಯಾನರ್ಜಿ ಎಂಬ ಗಟ್ಟಿಗಿತ್ತಿಯು ತಿರುಮಂತ್ರ ಹಾಕಿದ್ದಾರೆ. ಕಲ್ಯಾಣ ಕಾರ್ಯಕ್ರಮದ ರೂವಾರಿಯೇ ನಾನು, ಈಗ ಬಿಜೆಪಿ ನಮ್ಮನ್ನ ಕಾಪಿ ಹೊಡಿತಾ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಮಮತಾ ಆಡಳಿತದಲ್ಲೇ ಇರುವ ಕಾರಣ ಜನರಿಗೆ ಹಣ ತಲುಪಿಸುವುದು ಸುಲಭ. ಈಗಾಗಲೇ ಹಣ ಪಡೆದವರ ಡಾಟಾ ಸಹ ಮಮತಾ ಬಳಿ ಇದೆ. ಹೀಗಾಗಿ ಆ ಮಹಿಳೆಯರನ್ನ ಗುರುತಿಸಿ ವಿಶ್ವಾಸಕ್ಕೆ ಪಡೆಯುವುದು ಇನ್ನಷ್ಟು ಸುಲಭ. ಇದನ್ನ ಕೌಂಟರ್ ಮಾಡಲೆಂದೇ ಬಿಜೆಪಿ ಈಗ 1ಕ್ಕೆ 2ರಷ್ಟು ಘೋಷಣೆ ಮಾಡಿದೆ. ಇದು ಯಾವ ಮಟ್ಟಕ್ಕೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕಿದೆ.
ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ನಾವು ನಿಮ್ಗೆ ತಲುಪಿಸ್ತೀವಿ. ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸ್ಟೋರಿ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ, ನಿಮ್ಮ ಅಮೂಲ್ಯ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.